ಮದ್ವೆ ಮನೆ ಊಟ ಅಂದರೆ ನೆನಪಾಗೋದೇ ಗೀ ರೈಸ್. ಎಷ್ಟು ಉದ್ರುದ್ರಾಗಿ ಫ್ಲೇವರ್‌ಫುಲ್ ಆಗಿರುತ್ತೆ ಅಲ್ವಾ? ಅದನ್ನು ಸಿಂಪಲ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಅಕ್ಕಿನ ನೆನೆಸಿಟ್ಕೋತಾ ಇದ್ದೀನಿ. 2 ಕಪ್‌ನಷ್ಟು ಬಾಸ್ಮತಿ ರೈಸ್‌ನ ಚೆನ್ನಾಗಿ ವಾಶ್ ಮಾಡಿ, ಸ್ವಲ್ಪ ನೀರನ್ನ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು. ನಂತರ ಒಂದು ಮಿಕ್ಸಿ ಜಾರ್‌ಗೆ ಸ್ವಲ್ಪ ತೆಂಗಿನಕಾಯಿನ ಹಾಕಿ, ತೆಂಗಿನಕಾಯಿ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ. ಒಂದು ಕುಕ್ಕರ್‌ಗೆ ತುಪ್ಪ, ಎಣ್ಣೆನ ಬಿಸಿ ಮಾಡಿಕೊಂಡು ಹೋಲ್ ಸ್ಪೈಸಸ್‌ನ ಹಾಕಿ ಫ್ರೈ ಮಾಡಿ, ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟ್, ಬೀನ್ಸ್, ಸ್ವಲ್ಪ ಗೋಡಂಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನಂತರ 1 ಕಪ್‌ನಷ್ಟು ತೆಂಗಿನಕಾಯಿ ಹಾಲು, 4 ಕಪ್‌ನಷ್ಟು ನೀರನ್ನ ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುದಿಸ್ಕೋಬೇಕು. ಕುದಿಯೋ ಹಂತದಲ್ಲಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾನೆ ಇರಬೇಕು. 90% ನೀರೆಲ್ಲ ಖಾಲಿ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಸಿಮ್ನಲ್ಲೇ ಇಟ್ಕೊಂಡು ದಮ್ ಕಟ್ಕೋಬೇಕಷ್ಟೇ, ಕೂಗಿಸ್ಕೊಳ್ಳೋ ಅಗತ್ಯ ಇಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಮಾಡಿದ್ರೆ ಉದ್ರುದ್ರ ಆಗಿರುವಂಥ ಗೀ ರೈಸ್ ರೆಡಿ ಆಗಿರುತ್ತೆ.